ಮಶ್ರೂಮ್ ಬಿರಿಯಾನಿ ರೆಡಿ. ಬರೀ 12 ಐಟಮ್ ಹಾಕಿ ಅರ್ಧ ಗಂಟೆಲಿ ಸ್ಪೆಷಲ್ ಮಶ್ರೂಮ್ ಬಿರಿಯಾನಿ ನಮ್ಮ ಅಮ್ಮ ಇವತ್ತು ಮಾಡ್ತಾರೆ ನೋಡಿ. ರೆಡಿನಾ? ನೇ ಸುಬ್ಬಿ, ಚಟ್ನಿ ಆಯ್ತಲ್ಲಮ್ಮ, ನೀಟಾಗಿ ಮಿಕ್ಸ್ ಮಾಡಮ್ಮ. ಸೂಪರ್ ಆಗಿ ಬಂದಿದೆ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಅಮ್ಮ. ಇವತ್ತೇನಮ್ಮ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಏನು ಸ್ಪೆಷಲ್ ಅಡುಗೆ ವಿತ್ ಅದ ರೆಸಿಪಿ ಮಾಡಿ ತೋರಿಸ್ತೀಯ? ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತೇನೆ, ಸಿಂಪಲ್ ಆಗಿ. ಇವತ್ತು ಸ್ಪೆಷಲ್ ಮಶ್ರೂಮ್ ಬಿರಿಯಾನಿ ಮಾಡ್ತಾರೆ ನಮ್ಮಮ್ಮ. ಅಂದರೆ ವೆಜ್ ಅವರಿಗೆ ಬಂಪರ್ ಇವತ್ತು, ಬಂಪರ್ ಲಾಟ್ರಿ. ಇವಳೇನೇ ಹೇಳ್ತಾಳೆ, ಏನೇ ವಿಡಿಯೋದಲ್ಲಿ ಮಾಡಿಲ್ಲ ನಮ್ಮ ಮಶ್ರೂಮ್ ಬಿರಿಯಾನಿ? ಇಲ್ಲ, ಎಲ್ಲಿ ಮಾಡಿದ್ದೀವಿ? ಇಲ್ಲ, ಒಂದ್ಸಲ ನಾನು ಯೂಟ್ಯೂಬ್ ಓಪನ್ ಮಾಡಿ ಚೆಕ್ ಮಾಡು. ಇಲ್ಲ ಅಮ್ಮ, ಆ ಥರ ಹೇಳಿರ್ಬೋದು ಹೊತ್ತು, ವಿತ್ ರೆಸಿಪಿ ಏನೂ ಹೇಳಿಲ್ಲ. ಓಕೆ, ಹಾಗಾದರೆ ಈ ವ್ಲಾಗ್ ವೆಜಿಟೇರಿಯನ್ ಅವರಿಗೆ ಸೂಪರ್. ಸೊ ಮಶ್ರೂಮ್ ಸ್ಪೆಷಲ್ ಮಶ್ರೂಮ್ ಬಿರಿಯಾನಿ ಬೇಗ ಮಾಡೋದು ಕಡಿಮೆ ಐಟಮ್ಸಲ್ಲಿ ಅಂತ ಹೆಂಗೆ ಅಂತ ತೋರಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚೆ ಒಂದು ವೆಲ್ಕಮ್ ಮಾಡಿಬಿಡೋಣ ಅಲ್ವಾ? ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಓಕೆ, ಹಾಗೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರೋ ಅವ್ರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ಗಳನ್ನ ನೋಡಿ ಅಂತ ಹೇಳ್ತಾ, ಈಗ ಹಿಂಗೆ ಕ್ಲೋಸ್ ಮಾಡಿ ಓಪನ್ ಆಗೋದಷ್ಟೊತ್ತಿಗೆ ನಮ್ಮಮ್ಮ ಪರ್ಫೆಕ್ಟಾಗಿ ರೆಡಿಯಾಗಿರ್ತಾರೆ ವಿತ್ ಐಟಮ್ ಸಮೇತ. ಓಕೆನಾ? ರೆಡಿ, 1 2 3 ಗೋ. ಓಕೆ, ನಾನು ಬಂದೆ, ನೀ ಎಲ್ಲೊಟ್ಟೆ ಇಷ್ಟೋ ತನಕ ಕಿರ್ಚಾಡ್ತಿದ್ದೆ? ಗಂಟೆ ಚಿನ್ನಿ ಬರ್ತಾರೆ 2 ಗಂಟೆಗೆ. ಇಷ್ಟಿದ್ದವಳು ತಲೆ ಬಾಚ್ಕೊಂಡು. ಓಕೆ ಅಮ್ಮ, ಇವಾಗ ನೋಡಮ್ಮ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಎಷ್ಟು ಐಟಮ್ಸ್ಗಳು ಯೂಸ್ ಮಾಡ್ತಿದ್ಯಾ ಅದನ್ನ ಹೇಳು. 1 ಅಕ್ಕಿ, 2 3 4 ಹಾಂ 5 6 7 8 9 10 11 12. ಅರ್ಧ ಗಂಟೆಲಾಗತ್ತಾ? ಅರ್ಧ ಗಂಟೆ ಬೇಯಬೇಕಲ್ಲ ಅದು. ಓಕೆ, ಬರೀ ಅರ್ಧ ಗಂಟೆಲಿ 12 ಐಟಮ್ ಅಲ್ವಾ? ಈಗ ನೋಡಿ ಹೆಂಗ 12 ಅಲ್ಲ, ನೀನು 100 ಐಟಮ್ ಹಾಕಿದ್ರೆ ಕುಕ್ಕರ್ ಬೇಯೋದು ಅದೇ ಟೈಮ್. ಸರಿ ಓಕೆನಾ? ಈಗ ನೋಡಿ ಒಂದು ಒಳ್ಳೆ ಟೈಟಲ್ ಕೊಡ್ತೀನಿ. ಬರೀ 12 ಐಟಮ್ ಹಾಕಿ ಅರ್ಧ ಗಂಟೆಲಿ ಸ್ಪೆಷಲ್ ಮಶ್ರೂಮ್ ಬಿರಿಯಾನಿ ನಮ್ಮ ಅಮ್ಮ ಇವತ್ತು ಮಾಡ್ತಾರೆ ನೋಡಿ. ರೆಡಿನಾ? ಟೈಮ್ ವೇಸ್ಟ್ ಮಾಡೋದು ಬೇಡ, ಯಾಕೆ ಹೇಳು, ಟೈಮ್ ಆಲ್ರೆಡಿ ಆಗಿದೆ. ಸೊ ಇವಾಗ ಸ್ಪೆಷಲ್ ಮಶ್ರೂಮ್ ಬಿರಿಯಾನಿಗೆ ಏನೆಲ್ಲ ಹಾಕ್ತೀಯಾ ಡೀಟೇಲ್ ಆಗಿ ನೀಟಾಗಿ ತೋರಿಸ್ಕೊಡು. ಫಸ್ಟ್ ಮೇನ್ ನೋಡಿ, ಮಶ್ರೂಮ್ ಯಾವ ರೇಂಜಿಗೆ ತಂದಿದ್ದೀನಿ ಅಂದರೆ 3 ಪ್ಯಾಕೆಟ್ ಹಾಕಕ್ಕೆ ಹೇಳಿದ್ದೀನಿ ನಾನು. 3 ಪ್ಯಾಕೆಟ್ ತಂದವ್ರೆ. ಯಾಕೆ ಹೇಳಿ, ಮಶ್ರೂಮ್ ಬಿರಿಯಾನಿಲಿ ಮಶ್ರೂಮೇ ಸಿಗಲ್ಲ ನಮ್ಮಮ್ಮ ಮಾಡೋದು. ಯಾಕೆ ಹೇಳಿ, 1 ಪ್ಯಾಕೆಟಲ್ಲಿ ಚಿಕ್ಕದಾಗಿ ಮಾಡ್ತಾರೆ, ಸಿಟ್ಟು ಬರುತ್ತೆ ನನಗೆ. ಹಾಗಾಗಿ ನಾನು 3 ಪ್ಯಾಕೆಟ್ ತಂದು 3 ಪ್ಯಾಕೆಟು ಫುಲ್ ಹಾಕು, ದಪ್ಪ ಪೀಸ್ ಹಾಕು, ಚೆನ್ನಾಗಿ ಸಿಗಬೇಕು ಅಂತ ಹೇಳಿದ್ದೀನಿ. ಓಕೆ, ಮಶ್ರೂಮ್ನ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದಾರೆ. ಮಶ್ರೂಮ್ ಸೆಕೆಂಡ್ ಅಕ್ಕಿ. ಯಾವ ಅಕ್ಕಿ? ಸೋನಾ ಮಸೂರಿ ಅಕ್ಕಿ. ಓಕೆ, ಎಷ್ಟು ಇಟ್ಕೊಂಡು ಕರೆಕ್ಟಮ್ಮ? ಇದು ಎಷ್ಟು ಜನರಿಗೆ ಈಗ ಮಾಡ್ತಿರೋದು? ಒಂದು 5 ಜನ? ಇದೆಲ್ಲ ಜಾಸ್ತಿ ಆಗುತ್ತೆ ಇದು ಅಲ್ವಾ? ಹಾಗಾದೊಂದು 6-7 ಜನರಿಗೆ. ಹಾಗಾದ್ರೆ ಎಷ್ಟು ಲೋಟ ಅಕ್ಕಿ ಹಾಕಿದ್ಯಾ ಹೇಳು? 2 ಲೋಟ ಹಾಕಿದ್ದೇನೆ. 2 ಲೋಟ ಅಂದರೆ ಯಾವ ಲೋಟ? ಈ ಲೋಟದಲ್ಲಿ ಅಲ್ಲ, ಮತ್ತೆ ಅದು ಲೋಟನೂ ತೋರಿಸ್ಬೇಡು, ಯಾಕಂತ ತೋರಿಸು, ನೀಟಾಗಿ ತೋರಿಸ್ಬೇಕು. ನೋಡಿ ಈ ಲೋಟದಲ್ಲಿ 2 ಲೋಟ. ಓಕೆನಾ? ಓಕೆ, ಮಶ್ರೂಮು 2 ಲೋಟ, ಸೋನಾ ಮಸೂರಿ ಅಕ್ಕಿ. ನೆಕ್ಸ್ಟ್ ಈರುಳ್ಳಿ. ಓಕೆ, ಈರುಳ್ಳಿ. ಟೊಮೆಟೊ. ಎಷ್ಟು ಈರುಳ್ಳಿ ಇದೆ? ಒಂದು 2 ಈರುಳ್ಳಿ. 2 ಈರುಳ್ಳಿ, 1 ಟೊಮೆಟೊ. ಗರಂ ಮಸಾಲೆ ಸ್ವಲ್ಪ. ಗರಂ ಮಸಾಲೆ ಅಂದರೆ ಇದರಲ್ಲಿ ಏನೇನಿದೆ? ಒಗ್ಗರಣೆಗೆ ಅಂದರೆ ಚಕ್ಕೆ, ಲವಂಗ, ಪಲಾವ್ ಎಲೆ. ಓಕೆ, ಮರಾಠಿ ಇದು ಇದು ಒಗ್ಗರಣೆಗೆ. ಓಕೆ, ಈಗ ಮಿಕ್ಸಿಂಗಿಗೆ, ಮಸಾಲೆಗೆ ಮಿಕ್ಸಿಂಗಿಗೆ ಇದು ಹಸಿಮೆಣಸಿ 3, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಇದು ಕರಿಮೆಣಸು ಹಾಕಿದ್ದೇನೆ ಸ್ವಲ್ಪ, ಕರಿಮೆಣಸು ಶೀತ ಸ್ವಲ್ಪ ಹಾಗಾಗಿ ಇಷ್ಟು. ಮತ್ತೆ ಕಾಯಿ. ಓಕೆ, ನೆಕ್ಸ್ಟ್ ಇದು ಆಮೇಲೆ ಹಾಕೋದು. ಓಕೆ, ಇದರಲ್ಲಿ ಏನೇನಿದೆ? ಇದರಲ್ಲಿ ಸಾಂಬಾರ್ ಸೊಪ್ಪು ಮತ್ತೆ ಪುದೀನ ಸೊಪ್ಪು. ಓಕೆ, ಸಾಂಬಾರ್ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಒಂದೊಂದು ಫುಲ್ ಹಾಕಿದ್ಯಾ? ಓಕೆ, ಇವಾಗ ನೋಡಿ ನೀಟಾಗಿ ನೋಡ್ಕೊಬಿಡಿ. ಇಷ್ಟು ಐಟಮ್ ಹಾಕಿ ಇನ್ನೇನು ತೆಗಿತಿದ್ಯಾ? ಮೊಸರು, ಸ್ವಲ್ಪ ಮೊಸರು. ಓಕೆ, ಇವಾಗ ಲೆಕ್ಕ ಹಾಕಿ ಎಷ್ಟು ಐಟಮ್ಸ್ ಇದೆ? 1 2 ತಳಿ, ತುಪ್ಪ, ಅರಿಶಿನ, ಉಪ್ಪು, ಅದು ಲೆಕ್ಕ ಆಗಾರೆ. ಇವಾಗ ನೋಡಿ ಚೇಂಜ್ ಆಗುತ್ತೆ. 1 2 3 4 5 6 7 8 9
10 11 12 13 14 ಅದೇ ಒಂದೆರಡು ಎಕ್ಸ್ಟ್ರಾ. ಉಪ್ಪು ನೋಡಿ ಒಂದೊಂದೇ ತೆಗಿ ಆಯ್ತಾ ನೀನು, ನಾನು ಎಲ್ಲ ಹೇಳ್ಕೊಂಡು ನಿಂತಿರ್ತೀನಿ. ಕುತ್ಗಾಲಿ. ಓಕೆ, ಇಷ್ಟು ಐಟಮ್ ಹಾಕಿ ಅರ್ಧ ಗಂಟೆಲಿ ನಮ್ಮಮ್ಮ ಅದು ಹೆಂಗೆ ನೋಡೋಣ ಎಷ್ಟು ಗಂಟೆ ಆಗುತ್ತೆ ಅಂತ ರುಬ್ಬೋದೆಲ್ಲ ಬೇಡ. ಓಕೆ ನೋಡೋಣ. ಈಗ ಶುರು ಹಚ್ಕೊಳಮ್ಮ. ಬಾಗ್ಲಾಕ್ಲ ಕ್ಯೂಟಿ ಮಲ್ಕೊಂಡಿದ್ದಾಳೆ, ಯಾಕಂದರೆ ಸೌಂಡ್ ಆಗಬಾರ್ದಲ್ಲ. ಓಕೆ, ಬಾಗ್ಲಾಕಿದ್ದೀನಿ. ಯಾಕೆಂದರೆ ಮಿಕ್ಸಿ ಕ್ಯೂಟಿ ಮಲ್ಕೊಂಡವಳೆ, ನಮ್ಮ ಕ್ಯೂಟಿ ಚೋಚು ಮಾಡೈತೆ. ಸೊ ಆಮೇಲೆ ಎದ್ಬಿಟ್ರೆ ಕಿರ್ಚಾಡ್ಬಿಡುತ್ತೆ. ಓಕೆ, ಇವಾಗ ನೋಡಿ ಮಿಕ್ಸಿಂಗಿಗೆ ಮಸಾಲೆಗೆ ಕಾಯಿ ಹಾಕಿದ್ದಾರೆ. ಕಾಯಿ ತುರಿ ಸ್ವಲ್ಪ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಮೆಣಸು. ಓಕೆ, ಇಷ್ಟು. ನೆಕ್ಸ್ಟು ಅದಕ್ಕೆ ಸ್ವಲ್ಪ ನೀರು ಸ್ವಲ್ಪ. ಓಕೆ, ಸ್ವಲ್ಪ ನೀರು. ಆಮೇಲೆ ಅಷ್ಟೇ, ಅದನ್ನು ಅಷ್ಟೊಂದು ರುಬ್ಬೋದು. ಓಕೆ, ಫಸ್ಟ್ ಇಷ್ಟು ಮಾತ್ರ ರುಬ್ಕೊಂಡ್ಯ. ಹಾಕೋಬೋದು. ಓಕೆ, ಸ್ವಲ್ಪ ಹಾಕಬಹುದು ಅಂತೆ. ಹಾಕಬಹುದು. ಒಂದೊಂದೇ ಬರುತ್ತೆ ಪರಿಮಳಕ್ಕೆ. ಒಂದು ಸ್ಮೆಲ್ ಬಂದ ತಕ್ಷಣ ಅನ್ಸತ್ತಲ್ಲ, ಹಾಗೆ. ಓಕೆನಾ? ಓಕೆ, ಈಗ ಇದನ್ನು ರುಬ್ಬಿಕೊಳ್ತಾರೆ. ಓಕೆ, ನಾನು ಇದನ್ನು 20 ನಿಮಿಷದಲ್ಲೇ ತೋರಿಸ್ತೀನಿ. ಇನ್ನೇನು ಅರ್ಧ ಗಂಟೆ 10 ನಿಮಿಷದಲ್ಲಿ ಬೇಕಾದ್ರೆ ತೋರಿಸ್ತೀನಿ. ಓಕೆ, ಎಲ್ಲಿ ಓಪನ್ ಮಾಡು. ಇದು ಚಟ್ನಿ ಆಯ್ತಲ್ಲಮ್ಮ ಇಡ್ಲಿಗೆ. ಇದು ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಹಾಕಿದರೆ ಚಟ್ನಿ ಆಗೋದು ಅದು. ಓಕೆ, ಈಗ ಇದಕ್ಕೀಗ ಇನ್ನೇನು ಹಾಕ್ತೀಯಾ? ಇದಕ್ಕೆ ಇನ್ನೇನಿಲ್ಲ. ಇದಕ್ಕೆ ಇನ್ನೇನು ಹಾಕಲ್ವಾ ಈಗ? ಇಷ್ಟೇ ಇಷ್ಟೇ ರುಬ್ಬಕ್ಕಿಷ್ಟೇ. ಓಕೆ, ಅವು ಒಟ್ಲಲ್ಲಿ ಅಮ್ಮ ಇವಾಗ ಏನು ಮಶ್ರೂಮ್ ಬಿರಿಯಾನಿ ಮಾಡ್ತಿದ್ಯಲ್ಲ, ಅದು ಕಲ್ಲರ್ ಅಲ್ಲ ತಾನೆ? ಕಲರ್ ಅಲ್ಲ, ಸಿಂಪಲ್. ಸ್ನಾನಕ್ಕೆ ಹೋಗ್ತಿದ್ದೀನಿ, ಗೊಂಬೆ ಹತ್ರ ನೋಡ್ಕೊ. ಇವಳು ಸ್ನಾನಕ್ಕೆ ಹೋಗ್ತಿದ್ದಾಳಂತೆ, ಗೊಂಬೆ ಹತ್ರ ನಾನು ನೋಡ್ಕೋಬೇಕಂತೆ. ಬಿಡು, ಇನ್ನು ಮಿಕ್ಸಿ ಆನ್ ಮಾಡಲ್ಲಂತೆ. ಪೂಜಾ, ಮಶ್ರೂಮ್ ಬಿರಿಯಾನಿ ದಯವಿಟ್ಟು ಹೊರಡು ನೀನು, ಪ್ಲೀಸ್. ಓಕೆ, ಈಗೇನಮ್ಮ ಇವಾಗ ಇಲ್ಲಿ ನೋಡಿದ್ರಲ್ಲ, ಚಟ್ನಿ ರೆಡಿ ಇದೆ. ಈಗ ಶುರು. ಓಕೆ, ಒಳ್ಳೆ ಹಚ್ಚಿದ್ದಾರೆ, ಕುಕ್ಕರ್ ಇಟ್ಟಿದ್ದಾರೆ. ಈಗ ಫಸ್ಟು ತುಪ್ಪ ಅಲ್ವಾ? ಕಾಯಿಲಿ ಸ್ವಲ್ಪ ತುಪ್ಪ ಹಾಕ್ತೀಯ, ಎಣ್ಣೆ ಹಾಕದ ನೀನು? ಎರಡೂ ಹಾಕೋದು. ಎರಡೂ ಹಾಕ್ತೀಯ. ಮತ್ತು ಎಣ್ಣೆ ಇಟ್ಟೆ ಅಲ್ಲ ನೋಡಿ, ಈಗ 15 ಐಟಮ್ ಆಯಿತು. ನನ್ನ ಮರ್ಯಾದೆ ಹೋಗತ್ತೆ ಹಿಂಗಾದರೆ. ಅಲ್ಲಿ ಫಸ್ಟು 12 ಅಂದೆ, ಆಮೇಲೆ 13 ಆಯ್ತು, 14 ಆಯ್ತು, ಈಗ 15 ಐಟಮು. ಪ್ಲೀಸ್ ಮೀನ್ಸ್ ಪ್ಲೀಸ್. ಓಕೆ, ಇದು ನನ್ನ ತಂಗಿ ಡೈಲಾಗ್ ಇದು, ಪ್ಲೀಸ್ ಮೀನ್ಸ್ ಪ್ಲೀಸ್ ಅಂತ. ಅಯ್ಯೋ, ಅದೆಷ್ಟು ಅಂತ ಟ್ರೈ ಮಾಡ್ತೀಯಮ್ಮ? ಅಯ್ಯೋ ಅದ್ರ ಮೇಲೆ ಹಾಕ್ತಿದ್ಯಲ್ಲಮ್ಮ, ಪ್ಸ್ ಅಂತಿದೆ. ಓಕೆನಾ, ಕಾಯಿಲಿ. ಓಕೆ, ಇವಾಗ ಸ್ವಲ್ಪ ಆಮೇಲೆ ಜಾಸ್ತಿ ಹಾಕ್ಬಿಡಮ್ಮ. ಸ್ವಲ್ಪ ಎಣ್ಣೆ ಕಡಿಮೆ ಯೂಸ್ ಮಾಡಿ, ಎಣ್ಣೆ ಎಲ್ಲ ಬೇಕಾದ್ರೆ ಜಾಸ್ತಿ ತುಪ್ಪ ಯೂಸ್ ಮಾಡಿ, ಎಣ್ಣೆ ಕಡಿಮೆ ಯೂಸ್ ಮಾಡಿ. ಜಾಸ್ತಿ ಹಾಕಿದೆ ಅಲ್ಲ, ಹಾಗಾಗಿ ಮತ್ತೆ ಅಡಿ ಹಿಡಿದಿತ್ತಲ್ಲ. ನೀವು ತುಪ್ಪಕ್ಕೆ ಸ್ವಲ್ಪ ದೊಡ್ಡ ಸ್ಪೂನ್ ಯೂಸ್ ಮಾಡಾಯ್ತಾ? ಇಲ್ಲ, ಅದಷ್ಟೇ. ದೊಡ್ಡದಿದ್ರೆ 2 ದಿನ ಖಾಲಿ ಮಾಡಿ ಹಾಕ್ತೇವೆ. ಹಂಗೆ ಹೇಳಿದ್ರು ನೋಡು. ಜಾಸ್ತಿ ಇವ್ರನ್ನೇನು ನೋಡ್ತೀರ, ಕಂಜೂಸ್. ಅಯ್ಯೋ, ತುಪ್ಪಕ್ಕೆ ಚಿಕ್ಕ ಸ್ಪೂನ್ ಹಾಕೊಂಡು ಓಡಾಡುತ್ತಿರ್ತಾರೆ ಯಾವಾಗಲೂ ಅವರು. ಓಕೆ, ಈಗ ಆಯ್ತಾ? ಹಾಂ, ಆಯ್ತಲ್ಲ, ಅದಿದೆಲ್ಲ. ಈಗ ಫಸ್ಟು ಗರಂ ಮಸಾಲ ರುಪ್ಪುತ್ತೇರ ಗರಂ ಮಸಾಲ. ಓಕೆ, ನೆಕ್ಸ್ಟು ಈಗ ನೆಕ್ಸ್ಟ್ ಇದಾದ್ಮೇಲೆ ಇದಕ್ಕೆ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬರಬೇಕಲ್ವಾ? ಓಕೆ, ಈರುಳ್ಳಿ ಹಾಕಿದ್ದಾರೆ. ಇದೀಗ ಗೋಲ್ಡನ್ ಬರಲಿ. ಓಕೆ, ಇಲ್ಲಿ ನೋಡಿ ನಾನು ಕ್ಯೂಟಿ ಎದ್ದಿರೋದು. ಒಂದು ಕ್ಯೂಟಿ, ನಿದ್ದೆ ಮಾಡೋಕ್ಕಾಗಲ್ವಾ ನಿಂಗೆ? ಯಾಕೆ ಎದ್ದೇಳ್ತೀಯ ಬೇಗನೆ? ನೋಡಿ, ಅಡುಗೆ ರೆಡಿ ಆಗ್ತಿದೆ. ಮಶ್ರೂಮ್ ಬಿರಿಯಾನಿ ಕಣೆ, ನಮಗೆ ಕಣೆ, ನಿಂಗಲ್ನ. ಇಲ್ಲ ಅದೇ ಯಾಕೋ, ಯಾಕೆ? ಓಕೆ, ಇವಾಗ ಇಲ್ಲಿ ನೋಡಿ ಸ್ವಲ್ಪ ಗೋಲ್ಡಿಶ್ ಬಂದಿದೆ, ಗೋಲ್ಡನ್ ಕಲರ್ ಬಂದಿದೆ. ಇವಾಗ ಏನು ಅದರಲ್ಲಿ ಏನು ಬೇಯಿಸ್ತೀಯ? ಅದು ಬಿಸಿ ನೀರು ಹಾಕೋದು.
ಮಶ್ರೂಮ್ಗ ಹೌದು. ಓಕೆ ಮಶ್ರೂಮ್ನ ಅದ್ರಲ್ಲಿ ಬೇಯಿಸ್ತೀಯಾ ಫಸ್ಟೇ ಇಲ್ಲ ಓಕೆ ನೀರನ್ನಷ್ಟೇ ಬೇಯಿಸೋದು ಫಸ್ಟು ಆ್ಯಕ್ಚುಲಿ ಇದು ನಮ್ಮಮ್ಮ ಸ್ವಲ್ಪ ಡಿಫ್ರೆಂಟ್ ಏನು ಅಂತಂದರೆ ನೀರು ಏನಾಗ್ತಾರಲ್ಲ ಮಶ್ರೂಮ್ ಇದು ಬಿರಿಯಾನಿ ಮಾಡೋಕ್ಕೆ ಆ್ಯಕ್ಚುಲಿ ಯಾವುದೇ ಆಗಿರೋದು ಒಂದು ಇದರಲ್ಲಿ ಫಸ್ಟ್ ಒಂದು ಸ್ವಲ್ಪ ಬಿಸಿ ಮಾಡಿಬಿಡ್ತಾರೆ ಅವಾಗ ಏನಾಗ್ತಂದರೆ ಬೇಗ ಅಡುಗೆ ಆಗುತ್ತೆ ಅಷ್ಟೇ ಸಿಂಪಲ್ ಓಕೆ ಇವಾಗ ಗೋಲ್ಡನ್ ಕಲರ್ ಬಂದಿದ್ದಲ್ಲ ಇವಾಗ ಏನಾಗ್ತೀಯಮ್ಮ ಚಟ್ನಿ ಚಟ್ನಿ ಮಸಾಲೆ ಅಂದರೆ ಮಸಾಲೆ ಚಟ್ನಿ ಅಲ್ಲ ಮಸಾಲೆ ಅಂತ ನಾವು ಸುಮ್ಮನೆ ಚಟ್ನಿ ಅನ್ನೋದು ಓಕೆ ಇದಾಕಿ ಮಿಕ್ಸ್ ಮಾಡೋದ ಓಕೆ ಇಲ್ಲಿ ನೋಡಿ ಬಿಸಿನೀರು ಇಟ್ಟಿದ್ದಾರೆ ಸ್ವಲ್ಪ ಫ್ರೈ ಆಗಬೇಕು. ಓಕೆ ಇದನ್ನ ಒಂದು ಸ್ವಲ್ಪ ಫ್ರೈ ಆಗಬೇಕಾ ಓಕೆ ಫ್ರೈ ಕ್ಯೂಟಿ ಏನು ಆಟ ಆಡ್ತಿದ್ಯಾ ನಗಾಡೋದು ನೋಡಿ ಹೆಂಗೆ ನಗಾಡ್ತಾವ ನಮ್ಮ ಅಮ್ಮ ಬೈತಾವ್ರಿ ಕ್ಯೂಟಿ ಬಾ ಇಲ್ಲಿ ಓಕೆ ಏನಮ್ಮ ಇದು ಮಿಕ್ಸ್ ಆಯ್ತಲ್ವಾ ಮಿಕ್ಸ್ ಆಯಿತು. ಓಕೆ ನೀಟಾಗಿ ಮಿಕ್ಸ್ ಆಯಿತು ಈಗ ಇದಕ್ಕೆ ಚೂರು ಅರಿಶಿನ, ಚೂರು ಅರಿಶಿನ ಆಮೇಲೆ ಉಪ್ಪು, ಚೂರು ಕಲ್ಲುಪ್ಪು ಕ್ಯೂಟಿ ಬಾ ಚೂರು ಚೂರಾ ಇದು ಜಾಸ್ತಿ ಆಯ್ತು ಇದು ಬೇಕಲ್ಲ ಜಾಸ್ತಿ ಹಾಕಿದೆ. ಓಕೆ 3 ಸ್ಪೂನು ಅಂದರೆ ಚಿಕ್ಕ ಸ್ಪೂನಲ್ಲಿ ಏನೋ ಕಲ್ಲುಪ್ಪು ಆಮೇಲೆ ಅದಕ್ಕೆ ಟೊಮ್ಯಾಟೊ ಹಾಕಿ ಸ್ವಲ್ಪ ಮಿಕ್ಸ್ ಸ್ವಲ್ಪ ಮಾಡಿ ಮಿಕ್ಸಿಂಗ್ ಆಮೇಲೆ ಇದು ಹಾಕೋದು ಏನು ಹಾಕೋದು ಮಶ್ರೂಮ್. ಓಕೆ ಆಮೇಲೆ ಮಶ್ರೂಮ್ ಹಾಕಿ ಮತ್ತೆ ಮಿಕ್ಸ್ ಮಾಡೋದು ಕಿಟಿ ಬಾ ಶುಬ್ಬಿ ಯಾರಿದ್ದು ನೋಡಿ ಇಲ್ಲಿ ಮಂಡಿಲ್ ನಡೆಯೋದು ಜಾಸ್ತಿ ಹೇಳು ಬರ್ತೀಯಾ ಎತ್ಕೊ ಅನ್ನೋದು ನೋಡಿ ಅಯ್ಯೋ ಕ್ಯೂಟಿ ಅಂದರೆ ನನ್ನ ಕ್ಯೂಟಿ ಹೇಳು ಓಕೆ ಅಂತ ಓಕೆ ಇದು ಮಿಕ್ಸ್ ಆಯಿತು ಮಶ್ರೂಮ್. ಇದಕ್ಕೆ ಮಶ್ರೂಮ್ ಮಸ್ತರೇ ಮಶ್ರೂಮ್ ಕುಕ್ಕರ್ ಫುಲ್ ಮಶ್ರೂಮ್ ಇದೆ ಅನಿಸುತ್ತೆ. ಚೆನ್ನಾಗಿದೆ ಅದು ಬಿಡೋದು ಸಣ್ಣ ಆಗತ್ತದು ಇದು ಮಶ್ರೂಮ್ ನೋಡೋಕೆ ಎಷ್ಟು ದಪ್ಪ ದಪ್ಪ ಇದೆ ಗೊತ್ತಾ ಆದರೆ ಪೂರ್ತಿ ಇದಾಗಿ ಅಡುಗೆ ನಮ್ಮ ಬಾಯಿಗೆ ಸಿಗೋದಷ್ಟರಲ್ಲಿ ಚಿಕ್ಕ ಚಿಕ್ಕದಿರುತ್ತೆ ಏನಲ್ವ ಕ್ಯೂಟಿ ನಿಜ ತಾನೇ ಸಿಟ್ಟಲ್ಲಿ ನೋಡ್ತಾಳೆ ಏನು ಇವ್ರೇನೋ ಮಾಡ್ಕೊಳ್ತವ್ರೆ ನನಗೇನು ಕೊಡಲ್ಲ ಅಂತ ಅಲ್ಲಿ ಬಂದ ಮಸ್ತಾಗಿ ರೆಡಿ ಆಗ್ತದೆ ಒಳ್ಳೆ ಸೂಪರ್ ಅಂತ ಸೂಪರ್ ಇದಕ್ಕೆ ಇದು ಪುದೀನ ಮತ್ತು ಸಾಂಬಾರು ಸೊಪ್ಪು. ಸಾಂಬಾರು ಸೊಪ್ಪು ಏನು ಮಿಕ್ಸಲ್ಲಿ ಕತ್ತರಿಸ್ಕೊಂಡಿದ್ದಾರಲ್ಲ ಅದನ್ನು ಹಾಕೋದು ಅವಾಗ ಚಟ್ನಿ ಮಾಡೋಕ್ಕೂ ಸ್ವಲ್ಪ ಹಾಕಿದ್ರು ಇಲ್ಲಿ ಮಿಕ್ಸ್ ಮಾಡೋಕ್ಕೆ ಜಾಸ್ತಿ ಹಾಕಿದ್ದಾರೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಮ್ಮ ಮಿಕ್ಸಿಂಗ್ ಗಮ್ಮಂತಿದ್ಯಾ ಕೇಳು. ಕಿಟಿ ಗಮ್ಮಂತಿದ್ಯಾನೆ ಕಿಟಿ ಗಮ್ಮಂತಿದ್ಯಾ ಪಪ್ಪ ಅನ್ನು ಪಪ್ಪ ಹಿಂಗೆ ಮಾಡಿ ಇದಿಷ್ಟೇ ಆಗೋದು ಅವಳಿಗೆ. ಸುಬ್ಬಿ ಎತ್ಕೊ ಅಂತಿರೋದು ನೋಡಿ ನಿನಗೆ ಎತ್ಕೊ ನನ್ನ ಅಂತ ಐತೆ ಅಜ್ಜಿ ಅಂದರೆ ಭಾರಿ ಇವಳಿಗೆ ಟೈಮೆಂಟು ಆಗಿದಲ್ಲ ಅದರಲ್ಲೂ ಅಜ್ಜಿ ಊಟ ಮಾಡೋ ಟೈಮಲ್ಲಂತೂ ಇನ್ನೂ ಭಾರಿ ಕೇಳ್ಕೊಣ. ಅಕ್ಕಿ ಮೊಸರು ಹಾಕೋದು. ಓಕೆ ಸ್ವಲ್ಪ ಮೊಸರು ಹಾಕ್ಬೇಕಲ್ಲ ಮಿಕ್ಸಿಂಗಿಗೆ ಈಗ ಎಲ್ಲ ಹಾಕಾಯ್ತಲ್ಲ ಐಟಮ್ಸು ಎಲ್ಲ ಐಟಮ್ಸು ಹಾಕಾಯ್ತು ಈಗ ಮೊಸರು ಸ್ವಲ್ಪ ಇದು ಸ್ವಲ್ಪ ಅಲ್ಲ ಇದು ಜಾಸ್ತಿನೇ 3 ಸ್ಪೂನ್ ಹಾಕಿದ್ದಾರೆ ಮೊಸರು ಏನಕ್ಕಮ್ಮ ಹಾಕೋದು ಸ್ವಲ್ಪ ಟೇಸ್ಟ್ ಇದೆ. ಟೇಸ್ಟ್ ಓಕೆ ಇಲ್ಲಾಂದರೆ ವೇಸ್ಟಾ ಟೇಸ್ಟ್ ಏನಿಲ್ಲ ಟೇಸ್ಟೇ. ನೋಡಿ ಹಾಕ್ಬೇಕಾದ್ರೆ ಫುಲ್ ಮೇಲ್ ತನಕ ಇತ್ತು ಮಶ್ರೂಮು ನೋಡಿ ಕಲಿಸ್ತಾ ಎಲ್ಲಿ ಕೆಳಗೋಯ್ತು ಅಷ್ಟೇ ಇಷ್ಟೇ ಸೊ ಇದಕ್ಕೀಗ ಅಕ್ಕಿ ಹಾಕಿ ಮಿಕ್ಸ್ ಮಾಡಿ ನೀರು ಹಾಕಿ ಮುಚ್ಚಿ ಅಂದರೆ ವಿಷಲ್ ಎಷ್ಟು ವಿಷಲ್ ಹೊಡಿಸ್ತೀಯಮ್ಮ ಒಂದೇ ವಿಷಲ್ಗೆ ಮಸ್ತರೆ ನೋಡಿ ಅಕ್ಕಿ ತೊಳೆದಿಟ್ಟಿರೋದು ಅಕ್ಕಿಯಪ್ಪ ಹಂಗೆ ಹಾಕ್ಬಿಡಿ ಆಮೇಲೆ ಕುಕ್ಕರಿಂದ ಆಚೆ ಬರಲ್ಲ ತಾನೆ ಯಾರಿಗೊತ್ತು ದೋಸೆ ಕುಕ್ಕರ್ ತಗೊಬರ್ಬೇಕು ಮನೆಗೆ ದೊಡ್ಡ ಕುಕ್ಕರ್ ಇದೆ ಇದೆಯಾ ಮತ್ತು ಅದೇ ಹಾಕ್ಬೋದಿತ್ತಲ್ಲ ಕಂಜೂಸ್ತಾನ ಹೇಳಿದ್ನಲ್ಲ ಇವ್ರನ್ನೇ ನೋಡಿ ಕಂಜೂಸ್ತಾನ ಒಂದು ದೊಡ್ಡ ಕುಕ್ಕರ್ ಇದ್ರೂ ಹಾಕಲ್ಲ ಇವರು ಯಾರು ತೆಗಿತಾರೆ ಯಾರು ತೊಳಿತಾರೆ ಅಂತ ತೊಳೆಯಕ್ಕೆ ಜನ ಬರ್ತಾರಲ್ಲ. ಅಮ್ಮ ನೀಟಾಗಿ ಮಿಕ್ಸ್ ಮಾಡಮ್ಮ ಮಿಕ್ಸಿಂಗ್ ಉಪ್ಪು ಸಾಕಂತೆ ಅಷ್ಟೇ. ಸಾಕು ಅಮ್ಮ ಏನು ಗೊತ್ತಾ ಉಪ್ಪು ಕಡಿಮೆ ಆದರೆ ಬೇಕು ಉಪ್ಪು ಹಾಕೊಳ್ಳೋಣ ಜಾಸ್ತಿ ಆದರೆ ಕಷ್ಟ ಓಕೆ ಇವಾಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ ನೀರು ಹಾಕ್ದಾ ಇಲ್ಲ ಅಲ್ಲ ಮತ್ತೆ ಇಲ್ಲಿ ನೀರು ಇಷ್ಟೊಂದಿದೆ ಅದರಲ್ಲಿ ಬರುತ್ತಪ್ಪ ನೀರು ಅಂದರೆ ಮಸಾಲೆಯಲ್ಲಿ ಓಕೆ ಓಕೆ ಅಕ್ಕಿಯಲ್ಲಿ ಇವಾಗ ನೋಡಿ ಬಿಸಿ ನೀರು
ಬಿಸಿನೀರು ಫಸ್ಟೇ ಹಾಕ್ಬಿಡ್ತಾರೆ. ಅವಾಗ ಏನಾಗುತ್ತೆ ಗೊತ್ತಾ, ನೀವು ಜಾಸ್ತಿ ಒಂದೇ ಒಂದು ವಿಜಲ್ ಹೊಡ್ಸಿದ್ರು ಸಾಕು, ಮತ್ತು ಬೇಗ ವಿಜಲ್ ಹೊಡಿಯುತ್ತೆ. ಇನ್ನೊಂದ್ಸಲ ನೀಟಾಗಿ ಮಿಕ್ಸಿಂಗ್ ಸಕ್ಕತ್ತಾಗಿ ಬರುತ್ತೆ ಅನ್ಕೊಂತೀನಿ. ಮೇಲ್ಮೇಲೆ ನೋಡಿ ಮಶ್ರೂಮ್ ತೇಲ್ತೈತೆ, ಈಜಾಡ್ತಿದೆ ಮಶ್ರೂಮ್. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೀರು ಜಾಸ್ತಿ ಆದರೆ ಅದು ಕಷ್ಟ, ಜಾಸ್ತಿ ಕಮ್ಮಿ ಆದರೆ ಅದು ಕಷ್ಟ. ಏನು ಮಾಡೋಣ, ಏನು ಮಾಡೋಣ, ಇವ್ರನ್ನೇನು ನೋಡ್ತೀರಾ? ಅಯ್ಯ ಯಾವುದು ಪರ್ಫೆಕ್ಷನ್ ಇಲ್ಲ ನೋಡಿ, ನಾಗಾಡ್ತೀರ ನಮ್ಮ ಅಮ್ಮನ ನೋಡಿ ಎತ್ಕೊ ಅನ್ನೋದು ನೋಡೋಳು. ಅತ್ತಿ ಕಳ್ಳಿ ಬಂಗಾರಿ ಕಳ್ಳಿ ಬಿಟ್ಟು ತಾಳೆ ಅಜ್ಜಿದು ಅಡುಗೆ ಆಗಲಿ ಅದಾಗಲಿ ಅದಾಗಲಿ ಎತ್ಕೊಳತ್ತೆ. ಇದು ಆಡ್ತಾಳೆ ಹೇಳು, ನಾನೇನು ಎಸಿತಿದ್ದೀನಿ ಎತ್ಕೊಂತಿದ್ದೀನಿ ತಾನೆ, ಮತ್ತು ಓಡ್ತೀಯಾ? ಬಿಸಿನೀರು ಹಾಕಿದ್ದಕ್ಕೆ ಓಕೆ, ಬಿಸಿನೀರು ಹಾಕಿದ್ದಕ್ಕೆ ಆಲ್ರೆಡಿ ನೋಡಿ ಕೊತ್ತ ಅನ್ನಕ್ಕೆ ಸ್ಟಾರ್ಟ್ ಆಯಿತು. ಇನ್ನೊಂದು ಸ್ವಲ್ಪ ಕೊತ್ತ ಅಂದ ತಕ್ಷಣ ಮುಚ್ಚಲಾಗ್ತಾರೆ. ಓಕೆ, ಹಾಂ ಕೊತ್ತ ಅಂತ ಇದೆ ಲೈಟಾಗಿ. ಬಾಬು ಎಲ್ಲ ಐಟಮ್ ಹಾಕಿದೆ ಅಂತಾನೆ. ಅಮ್ಮ ಅಡುಗೆ ಮಾಡಿರೋದು ನೀನಮ್ಮ ನನಗೆ ಕೇಳಿದ್ರೆ ತಿನ್ನೋದು ನೀನಲ್ಲ. ಅಲ್ಲ ಗುರು, ಇವ್ರು ಯಾರು ಅಡುಗೆ ಮಾಡೋದು ಇವರು? ಎಲ್ಲ ಐಟಮ್ ಹಾಕಿದ್ದೀನಲ್ವ ಅಂತ ಡೌಟಲ್ಲಿ ನನ್ನ ಹತ್ರ ಕೇಳ್ತವ್ರೆ. ಗೊತ್ತಾಗುತ್ತಲ್ಲ ತಿನ್ನುವಾಗ ಯಾವ್ದು ಬಿಟ್ಟಿದ್ದೇನೆ ಅಂತ. ಸರಿ ಇದೆಯಾ ನೀನಲ್ಲಿ? ನಿನ್ನ ನಂಬ್ಕೊಂಡು ನಂಬ್ಕೊಂಡು ನಾನು ವೀಡಿಯೋ ಮಾಡ್ತಾ ಇದ್ದೀನಲ್ಲ, ಏನಾಗತ್ತೋ ನೋಡೋಣ. ಇದೀಗ ಇನ್ನೊಂದು ಸ್ವಲ್ಪ ಕೊತ್ತ ಅನ್ಬೇಕಣ್ಣಮ್ಮ. ಕುದ್ಮೇಲೆ ಮುಚ್ಚೋಣ. ಓಕೆ, ಕುದೀತಿದೆ, ಕುದೀತಾ ಇದೆ, ಇನ್ನೊಂದು ಸ್ವಲ್ಪ ಅನ್ಲಿ. ಕಿಟಿ ಮುದ್ದು ಕಂದ, ಚಿನ್ನ ಮಗುವೆ, ಜಾಣ ಮಗುವೆ, ಮುದ್ದು ಕಂದ. ಚಿಟ್ಟು ಬಂದಿದೆ ಅಳಿ, ಚಿಟ್ಟು ಬಂದಿದೆ ಅಳಿ, ಹೊಡಿತಾಳೆ ನನಗೇನೆ. ಚಿಟ್ಟು ಬಂದಿದೆ. ಅಯ್ಯ 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 ಹೊಡಿಬೇಡ. ಓಕೆ, ಇವಾಗ ನೋಡಿ ಇಲ್ಲೆಲ್ಲ ಕುದೀತಾ ಇದೆ ನೋಡಿ, ಗೊತ್ತಾಗ್ತಿದೆ. ಓಕೆ ಅಮ್ಮ, ಕ್ಲೋಸ್ ಮಾಡಾಗಾದ್ರೆ ಕ್ಲೋಸ್ ಮಾಡಿ. ಎಷ್ಟು? ಒಂದು ವಿಷಲ್ ಅಲ್ಲ? ಕ್ಲೋಸ್ ಮಾಡಿ ಅದೊಂದು ನಿನ್ನ ಸ್ಟೈಲಲ್ಲಿ ಹಾಕ್ತಿಲ್ಲ ಹಾಕೋದು. ಇವಾಗ ಇಲ್ಲೊಂದು ಸ್ವಲ್ಪ ಹೊಗೆ ಥರ ಬರಬೇಕು ಈ ಜಾಗದಲ್ಲಿ. ಆಮೇಲೆ ನಮ್ಮ ಅಮ್ಮನ ಸ್ಟೈಲಲ್ಲಿ ಅದು ಕ್ಯಾಪ್ ಹಾಕಿ ಹಿಂಗೆ ತಿರುಗಿಸ್ತಾರೆ, ಮಸ್ತರೇ ಅನ್ನೋ ಥರ. ಇನ್ಯಾರು ತಿರ್ಗ್ಸೋದೇ ಇಲ್ಲ ಹಂಗೆ, ನಮ್ಮಮ್ಮ ಒಬ್ಬರೇ ತಿರ್ಗ್ಸೋದು. ಎಲ್ಲಿ? ಓಕೆ, ಇಲ್ಲಿಂದ ಒಂದು ಆವಿ ಬರಬೇಕಲ್ವಾ, ಅವಾಗ ಕ್ಲೋಸ್ ಮಾಡ್ತಾರೆ. ಏನೇ ಸುಬ್ಬಿ ಅಜ್ಜಿ ಹತ್ರ ಹೋದ? ಖುಷಿ ನೋಡಿ ಅವಳಿಗೆ. ಇಷ್ಟ ಅಡುಗೆ ಮಾಡೋದು ನೋಡೋಕ್ಕೆ. ಓಕೆ, ಇವಾಗ ಇಲ್ಲಿ ಬರ್ತಾ ಇದೆ. ಬಿಸಿ ಆಯ್ತು. ಹಾಕ್ತೀಯ ಈಗ? ಹಾಕಿ ಟನ್ ಹೆಂಗೆ ಇವ್ರನ್ನೇ ನೋಡ್ತೀಯ. ನಮ್ಮಮ್ಮ ಒಬ್ಬರೇ ಆ ಥರ ಹಾಕೋದು, ಹಿಂಗೆ ಹಾಕಿ ಹಿಂಗೆ ತಿರುಗಿಸ್ತಾರೆ. ಸುಮ್ಮನೆ ಬಿಲ್ಡಪ್ ಕೊಟ್ಟೆ ನಮ್ಮ ಅಮ್ಮಗೆ ಖುಷಿಯಾಗಲಿ ಅಂತ. ಓಕೆ, ಈಗ ಕರೆಕ್ಟಾಗಿ ಒಂದೇ ವಿಜಲ್ ಅಂತೆ. ಅಮ್ಮ ಎಷ್ಟು ನಿಮಿಷದಲ್ಲಿ ಹೊಡಿಯುತ್ತೆ? ಒಂದು 10 ನಿಮಿಷದಲ್ಲಿ ಒಂದು ವಿಜಲ್ ಹೊಡೆಯುತ್ತೆ. ಒಂದು ವಿಜಲ್ ಹೊಡೆತಿದ್ದಂಗೆ ಒಂದು ಗ್ಯಾಸ್ ಹೋದ್ಮೇಲೆ ಮಶ್ರೂಮ್ ಬಿರಿಯಾನಿ ರೆಡಿ. ನಾನು ಎಷ್ಟು ಎಕ್ಸೈಟ್ ಆಗಿದ್ದೀನಿ ಅಂದರೆ, ಸೀರಿಯಸ್ ಆಗಿ ಹೇಳ್ತಿರೋದು ಈ ಮಾತು. ಏನಕ್ಕೆ ಗೊತ್ತಾ ಎಕ್ಸೈಟ್ ಆಗಿರೋದು? ಇಷ್ಟೊಂದು ಅಂದರೆ 3 ಪ್ಯಾಕೆಟು ಮಶ್ರೂಮ್ ಹಾಕಿ ಫಸ್ಟ್ ಟೈಮ್ ಮಾಡ್ತಿರೋದು ಮಶ್ರೂಮ್ ಬಿರಿಯಾನಿನ. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ, ಯಾಕಂದರೆ ಸಕ್ಕತ್ತಾಗಿ ತಿನ್ಬೋದು. ಆ್ಯಕ್ಚುಲಿ ನಾನ್ ವೆಜ್ ಪ್ರಿಯರಿಗೆ ಇದು ಇಷ್ಟ ಆಗುತ್ತೆ. ಏನಕ್ಕೆ ಅಂತಂದರೆ, ಇವತ್ತು ಈ ವಿಡಿಯೋ ಮಾಡ್ತಿರೋದು ಯಾವತ್ತು ಗೊತ್ತಾ? ಗುರುವಾರ. ಸೊ ನಾವು ಗುರುವಾರದ್ದು ತಿನ್ನಲ್ಲ, ಸೊ ನಾನ್ ವೆಜ್ನ ತಿನ್ನಲ್ಲ. ಸೊ ನಾನು ಸಿಕ್ಕಾಪಟ್ಟೆ ನಾನ್ ವೆಜ್ ತುಂಬ ಇಷ್ಟಪಡ್ತೀನಿ. ಸೊ ಇವತ್ತು ನಾನ್ ವೆಜ್ ತಿನ್ನಲ್ಲ ನಾನು. ಹಾಗಾಗಿ ಮಶ್ರೂಮು ಸ್ವಲ್ಪ ತಿನ್ನಬೇಕಾದ್ರೆ ಒಂಥರ ನಾನ್ ವೆಜ್ ಫೀಲ್ ನಮಗೆ ಸಿಗತ್ತೆ. ವೆಜ್ಜವ್ರಿಗೆ ಹೆಂಗೆ ಫೀಲ್ ಸಿಗುತ್ತೆ ನನಗೆ ಗೊತ್ತಿಲ್ಲ, ಒಟ್ಲ ನನಗೆ ಅದೊಂಥರ ನಾನ್ ವೆಜ್ ಫೀಲ್ ಸಿಗುತ್ತೆ. ಸೊ ಹಾಗಾಗಿ ವೆಯ್ಟಿಂಗ್. ಇನ್ನೊಂದು ಕರೆಕ್ಟಾಗಿ ಇನ್ನೊಂದು 10 ನಿಮಿಷ ಬಿಟ್ಟು ವಿಜಲ್ ಹೊಡೆಯತ್ತೆ. ಓಕೆ, ವಿಜಲ್ ಹೊಡೀತು. ವಿಜಲ್ ಹೊಡೆದಿಲ್ಲ, ವಿಜಲ್ ಹೊಡ್ಸಿದ್ವಿ ಕರೆಕ್ಟಾಗಿ 10 ನಿಮಿಷ. ಅಮ್ಮ ಒಂದು 10 ನಿಮಿಷ ಬೇಕಾ ಗ್ಯಾಸ್ ಹೋಗೋಕ್ಕೆ? ಒಂದು 10 ನಿಮಿಷ ಬಿಟ್ಟು ಓಪನ್ ಮಾಡ್ತೀವಿ, ನೋಡೋಣ ಹೆಂಗೆ ಬಂದಿರುತ್ತೆ ಅಂತ. ಗ್ಯಾಸ್ ನೋಡಿ ಉಳ್ಬಿಟ್ಟಿದೆ. ಯಾರು ಕ್ಯೂಟಿ ಕೈಯಲ್ಲಿ ಓಪನಿಂಗ್ ಮಾಡಿಸ್ತೀಯಾ? ಓಪನ್ ಮಾಡಿ ನೋಡೋಣ ಹೆಂಗೆ ಬಂದಿರುತ್ತೆ ಅಂತ.
ಓಪನ್ 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 ಆಯಿತು. ಮಶ್ರೂಮ್ ಬಿರಿಯಾನಿ ರೆಡಿ. ವಾವ್. ಓಕೆ, ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ. ಸ್ಪೆಷಲ್ ಸೂಪರ್ ಮಶ್ರೂಮ್ ಬಿರಿಯಾನಿ. ನೋಡಿ ಸೈಡಲ್ಲೆಲ್ಲ ಮಶ್ರೂಮ್ ಹೆಂಗೆ ಕೂತಿದೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಮ್ಮ, ಇಟ್ಕೊಳ್ತೀನಿ ಮಾಡಿ. ಚೆನ್ನಾಗಿ ಬಂದಿದಲ್ಲಮ್ಮ, ಚೆನ್ನಾಗಾಗಿದೆ. ಹೌದು, ಮಸ್ತರೆ. ಈಗ ಚಚ್ಚಿ ಬಿಸಾಕದೆ. ನೋಡೋಣ ಟೇಸ್ಟ್ ಹೇಗೆ ಬಂತು ಅಂತ, ಹೇಗೆ ಬಂದಿದೆ ಅಂತ, ಟೇಸ್ಟ್ ಹೇಗೆ ಬಂದಿದೆ ಅಂತ ಕಾದು ನೋಡೋಣ. ಈಗ ಫಸ್ಟ್ ಬಿಸಿ ಇದೆಲ್ಲ ಸ್ವಲ್ಪ ಆರಲಿ, ಪ್ಲೇಟಿಗೆ ಹಾಕೊಂಡು ಜಮಾಯಿಸ್ತೀನಿ ಈಗ. ವೇಟಿಂಗ್. ಓಕೆ, ನನ್ನ ಬೇಬಿ ತಿಂತಾಳೆ. ಬೇಬಿ ಹೆಂಗೆ ಮಾಡಿದ್ದಾರೆ? ಚೆನ್ನಾಗಿದೆ ಟೇಸ್ಟ್. ಚೆನ್ನಾಗಿ ಮಾಡಿದಾರೆ. ನಮ್ಮ ಅಪ್ಪಂದು ಇದು ಮುಗ್ದು ಮೊಸರನ್ನ ತಿಂತವ್ರೆ. ಚೆನ್ನಾಗಿದೆ ಪಾಪ, ಚೆನ್ನಾಗಿ ಮಾಡಿದಾರಮ್ಮ. ಎಕ್ಸಲೆಂಟ್. ನಮ್ಮ ಅಪ್ಪ ಅದೊಂದೇ ಡೈಲಾಗ್ ಹೇಳೋದು. ಓಕೆ ರೆಡಿ. ಈಗ ನಾವು ಬಾರಿಸೋಣ. ಮಶ್ರೂಮ್ ಬಿರಿಯಾನಿ ಮಸ್ತುರೆ. ನೋಡೋಣ ಈಗ ಟೇಸ್ಟ್ ಮಾಡುವಂಥ ಸಮಯ ಇದಕ್ಕೆ. ಓಕೆ, ಈಗ ಕರೆಕ್ಟಾಗಿದೆ. ಓಕೆ, ಗಮ್ಮಂತಿದೆ ನಿಜವಾಗ್ಲೂ. ಅಮ್ಮ ಅಮ್ಮ, ನೀನು ಉಪ್ಪು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಣ ಅಂತ ಅಂದಿದ್ದೆ. ನೋಡು, ಕರೆಕ್ಟಾಗಿದೆ. ಸೂಪರಾಗಿ ಬಂದಿದೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಸೊ ನೋಡಿದ್ರಲ್ಲ ರೆಸಿಪಿ ಹೇಗೆ ಮಾಡಿದ್ದಾರೆ ನಮ್ಮ ಮತ್ತ. ನೋಡಿ, ಈ ಥರ ಸಿಗೋದೇ ಇಲ್ಲ ಯಾವಾಗಲೂ. ಈ ಸಲ 3 ಪ್ಯಾಕೆಟ್ ಹಾಕ್ಸಿಕ್ಕೆ ಚೆನ್ನಾಗಿ ಸಿಕ್ಕೈತೆ. ನೋಡಿ, ಇದೊಂಥರ ಮಶ್ರೂಮ್ ಹೆಂಗೆ ಫೀಲ್ ಆಗುತ್ತೆ ನಮಗೆ ಚಿಕನ್ ತಿನ್ನಂಗೆ ಫೀಲ್ ಆಗುತ್ತೆ. ಗುರುವಾರದ ಹೊತ್ತು ಈ ಥರ ತಿನ್ನೋದು ನಾವು. ಗುರುವಾರ ನಾನ್ ವೆಜ್ ತಿನ್ನೋಲ್ಲ, ಹಾಗಾಗಿ ಮಶ್ರೂಮ್ ಇನ್ನೊಂದು ಏನು ಅಂದರೆ, ಹಿಂದಿನ ದಿನ ಅದು ಆ ದಿನ ತಗೊಬರೋಬರಲು, ಆ ದಿನ ಬೆಳಗ್ಗೆ ತಗೊಬನ್ನಿ. ಮಾಡೋ ದಿನ ಫ್ರೆಶ್ ಇರುತ್ತೆ, ಬಂದಿರುತ್ತೆ, ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ನಿಜವಾಗ್ಲೂ ಸಕ್ಕತ್ತಾಗಿ ಮಾಡಿದ್ದಾರೆ. ಇದ್ರ ಜೊತೆಗೆ ಮೊಸರು ಗೊಜ್ಜು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬಟ್ ನಾವು ಮಾಡ್ಕೊಂಡಿಲ್ಲ. ಏನಕ್ಕೆ ಅಂದರೆ ಸ್ವಲ್ಪ ವಾತಾವರಣ ಕೋಲ್ಡ್ ಇರೋದ್ರಿಂದ ನಮ್ಮ ಮನೇಲಿ ಇರೋರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಶೀತ ಇದೆ, ಅದಕ್ಕೋಸ್ಕರ ಮಾಡಿಲ್ಲ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಅಷ್ಟೇ ಹೇಳೋದು ನಾನು. ಅದು ಬಿಟ್ಟರೆ ನೋಡಿದ್ರಲ್ಲ ರೆಸಿಪಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂತ. ಯಾರ್ಯಾರು ನಮ್ಮ ವೀಡಿಯೋಸ್ಗಳನ್ನ ನೋಡ್ಕೊಂಡು ನೀವು ಟ್ರೈ ಮಾಡಿದ್ರಿ, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಓಕೆನಾ? ನನ್ನ ವೀಡಿಯೋಸ್ಗಳಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರೆಯೋಕೆ ಹೋಗ್ಬಿಡಿ. ಟಾಟಾ, ಬಾಯ್ ಬಾಯ್ ಹೀರೋಸ್, ಬಾಯ್.